السلام عليكم ورحمة الله. بسم الله الرحمن الرحيم. الحمد لله رب العالمين والصلاة والسلام على أشرف المرسلين وعلى آله وصحبه أجمعين. أما بعد. اللهم صل وسلم وبارك عليه. ಪವಿತ್ರವಾದಂತಹ ಕುರ್ಆನಿನಲ್ಲಿ ಹೇಳುವಂತಹ ಒಂದು ಆಯತ್ತಿದೆ, ಫವೈಲುಲ್ ಲಿಲ್ ಮುಸಲ್ಲೀನ್, ನಮಾಜ್ ಮಾಡುವಂತಹ ಜನರಿಗೆ ಭಯಾನಕವಾದಂತಹ ಶಿಕ್ಷೆ ಇದೆ ಎಂದು. ನಮಾಜ್ ಮಾಡುವ ವ್ಯಕ್ತಿಗಳಿಗೆ ಭಯಾನಕವಾದಂತಹ ಶಿಕ್ಷೆ ಇದೆ ಎಂದು ಪವಿತ್ರ ಕುರ್ಆನ್ ಹೇಳ್ತದೆ. ಹಾಗಾದರೆ ನಮಾಜ್ ಮಾಡುವವರಿಗೆ ಶಿಕ್ಷೆ ಲಭಿಸುವುದಾದರೆ ನಮಾಜ್ ಮಾಡುವುದರಿಂದ ಏನು ಪ್ರಯೋಜನ, ಮಾಡದೇ ಇರುವುದಲ್ಲವೇ ಒಳಿತು ಎಂಬಂತಹ ಒಂದು ಪ್ರಶ್ನೆ ಕಾಡುವುದು ಸಹಜ. ಆದರೆ ನಮಾಜ್ ಮಾಡದವರಿಗೆ ಇರುವಂತಹ ಶಿಕ್ಷೆ ಅದು ಬೇರೆಯೇ. ಅದೇ ರೀತಿ ನಮಾಜ್ ಮಾಡುವವರಿಗೂ ಸಹ ಅಲ್ಲಾಹನು ಶಿಕ್ಷೆ ಹೇಳಿರುವಾಗ ಅಥವಾ ವಿಧಿಸಿರುವಾಗ ಆ ನಮಾಜಿನ ಕ್ರಮದಲ್ಲಿ ಅಥವಾ ಅದರ ನಿಯಮ ನಿಬಂಧನೆಗಳಲ್ಲಿ ಏನೋ ಲೋಪದೋಷಗಳು ಇದೆ ಎಂಬ ಕಾರಣಕ್ಕೆ ಮಾತ್ರವಾಗಿದೆ. ವೈಲುನ್, ಭಯಾನಕವಾದಂತಹ ನರಕ ಲಿಲ್ ಮುಸಲ್ಲೀನ್, ನಮಾಜ್ ಮಾಡುವಂತಹ ವ್ಯಕ್ತಿಗಳಿಗೆ. ಯಾವ ರೀತಿಯ ನಮಾಜ್? ಅಲ್ಲದೀನ ಹುಂ ಅನ್ ಸ್ವಲಾತಿಹಿಂ ಸಾಹೂನ್, ನಮಾಜಿನಲ್ಲಿ ಅಶ್ರದ್ಧೆಯಿಂದ, ಯಾವುದೇ ರೀತಿಯ ಶ್ರದ್ಧೆ ಇಲ್ಲದೆ, ಭಕ್ತಿ ಇಲ್ಲದೆ ನಮಾಜ್ ಮಾಡುವಂತಹ ವ್ಯಕ್ತಿಗಳು. ಅಲ್ಲದೀನ ಹುಂ ಯುರಾಊನ್, ಅದೇ ರೀತಿ ತೋರ್ಪಡಿಕೆಗೆ ಬೇಕಾಗಿ, ಜನರು ನೋಡಲು ಬೇಕಾಗಿ, ಜನರ ಮನ್ನಣೆಗೆ ಬೇಕಾಗಿ ನಮಾಜ್ ಮಾಡುವಂತಹ ವ್ಯಕ್ತಿಗಳು. ಈ ರೀತಿ ಅಶ್ರದ್ಧೆಯಿಂದ ಜನರ ತೋರ್ಪಡಿಕೆಗೆ ಬೇಕಾಗಿ ನಮಾಜ್ ಮಾಡುವಂತಹ ವ್ಯಕ್ತಿಗಳಿಗೆ ಭಯಾನಕವಾದಂತಹ ಶಿಕ್ಷೆ ಇದೆ. ಹಾಗಾದರೆ ನಮಾಜಿನಲ್ಲಿ ಅಶ್ರದ್ಧೆ ಎಂದು ಹೇಳಿದರೆ ಏನು? ನಮಗೆ ಪೂರ್ವಿಕರಾದಂತಹ ಸಚ್ಚರಿತರ ಚರಿತ್ರೆಗಳನ್ನು ಅವಲೋಕನ ಮಾಡಿ ನೋಡುವಾಗ ಬಹಳಷ್ಟು ಮಹಾತ್ಮರುಗಳು ಅವರು ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಏನೇ ಸಂಭವಿಸಿದರೂ ಸಹ ಅವರ ಶ್ರದ್ಧೆ ಅಥವಾ ಅವರ ಗಮನ ಭಕ್ತಿಗೆ ಯಾವ ರೀತಿಯೇ ಚ್ಯುತಿ ಬಾರದೆ ನಮಾಜಿನಲ್ಲಿ ಆ ಶ್ರದ್ಧೆಯಿಂದ ತಲ್ಲೀನರಾದಂತಹ ಚರಿತ್ರೆಗಳು ಬಹಳಷ್ಟಿದೆ. ಅದೆಷ್ಟೋ ಜನರು ತನ್ನ ಯುದ್ಧದಲ್ಲಿ ಕಾಲಿಗೆ ತಾಗಿದಂತಹ ಬಾಣವನ್ನು, ಬಿಲ್ಲನ್ನು ಕಿತ್ತು ತೆಗೆದದ್ದು ನಮಾಜಿನಲ್ಲಿ ಸುಜೂದಿಗೆ ಹೋದಂತಹ ಸಂದರ್ಭದಲ್ಲಿ. ಅದೇ ರೀತಿ ಎಷ್ಟೋ ಜನರ ಮುಂದೆ ನಮಾಜ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸರ್ಪಗಳು ಬಂದರೂ ಸಹ ಅವರ ಗಮನ ಅತ್ತ ಸೆಳೆಯದೆ ನಮಾಜಿನಲ್ಲೇ ಭಕ್ತಿಪೂರ್ವಕವಾಗಿ ತಲ್ಲೀನರಾದಂತಹ ಚರಿತ್ರೆಗಳಿದೆ. ಆದರೆ ನಮ್ಮ ನಮಾಜುಗಳು ಯಾವ ರೀತಿ ಅಂತ ಹೇಳಿದರೆ, ಪಕ್ಕದಲ್ಲಿ ಒಬ್ಬನಿಗೆ ಸೊಳ್ಳೆ ಕಡಿದರೂ ಸಹ ಅದು ನಮಗೆ ನೋವಾದಂತೆ ನಾವು ನಮ್ಮ ಗಮನವನ್ನು ಅತ್ತ ತಿರುಗಿಸುತ್ತೇವೆ. ಅದೇ ರೀತಿ ನಮ್ಮ ನಮಾಜಿನಲ್ಲಿ ಯಾವುದೇ ರೀತಿಯ ಶ್ರದ್ಧೆ ಇಲ್ಲದಂತಹ ರೀತಿಯಲ್ಲಿ ದೊಡ್ಡ ಒಂದು ಮಾರಕವಾಗಿ ಪರಿಣಮಿಸುತ್ತಿರುವಂತಹ ಒಂದು ವಿಷಯವಾಗಿದೆ ಮೊಬೈಲ್ ಎಂಬುದು. ಮೊಬೈಲ್ ಸಾಧಾರಣವಾಗಿ ನಮಾಜಿನಲ್ಲಿ ರಿಂಗಣಿಸುವಂತಹ ಒಂದು ಕಾಲವಿತ್ತು. ಅದೇ ಸಂದರ್ಭ ಹಲವರ ಮೊಬೈಲ್ಗಳು ರಿಂಗಣಿಸುವುದು ಯಾವುದಾದರೂ ಸಿನಿಮಾದ ಹಾಡುಗಳು, ಇನ್ನಿತರ ಮ್ಯೂಸಿಕ್ ಹಾಡುಗಳು, ಮ್ಯೂಸಿಕ್ ಟ್ಯೂನ್ಗಳಾಗಿದೆ ನಮಾಜಿನಲ್ಲಿ ಸಹ ಮೊಬೈಲ್ಗಳು ರಿಂಗಣಿಸುವುದು. ಇದೆಲ್ಲದಕ್ಕೂ ಮಿಗಿಲಾಗಿ ಕೆಲವೊಬ್ಬರ ಮೊಬೈಲ್ಗಳಲ್ಲಿ ಪೇಟಿಎಂಗಳು, ಫೋನ್ ಪೇಗಳು, ಅದರಲ್ಲಿ ಹಣ ಬಂದಂತಹ ಮೆಸೇಜಸ್ಗಳು, ವಾಯ್ಸ್ಗಳು ನಮಾಜಿನಲ್ಲಿ ಶಬ್ದ ಕೇಳಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ಅಲ್ಲಾಹನೊಂದಿಗೆ ಸಂಭಾಷಣೆ ಮಾಡುವಂತಹ ನಮಾಜ್ ಎಂಬಂತಹ ಒಂದು ಪ್ರಮುಖವಾದಂತಹ ಇಬಾದತ್ ಈ ರೀತಿ ಒಂದು ಅರ್ಥವಿಲ್ಲದಂತಹ ರೀತಿಯಲ್ಲಿ ಅಶ್ರದ್ಧೆಯಿಂದ ಅಥವಾ ನಮಾಜಿನ ಭಕ್ತಿಗೆ ಚ್ಯುತಿ ತರುವಂತಹ ರೀತಿಯಲ್ಲಿ ನಿರ್ವಹಿಸಿದರೆ ಅಂತಹ ನಮಾಜ್ಗಳಿಗೆ ಭಯಾನಕವಾದಂತಹ ಶಿಕ್ಷೆ ಇದೆ ಎಂದು. ಕೆಲವೊಬ್ಬರ ಮೊಬೈಲ್ಗಳು ನಮಾಜಿನ ಪ್ರಾರಂಭದಲ್ಲಿ ರಿಂಗಣಿಸಲು ಪ್ರಾರಂಭವಾದರೆ ಕೊನೆಯ ತನಕ ರಿಂಗಣಿಸಿ ನಮಾಜಿನಲ್ಲಿ ಪಾಲ್ಗೊಂಡ ಎಲ್ಲರ ಶ್ರದ್ಧೆಗೂ ಸಹ ಕಳಂಕ ತರುವಂತಹ ಒಂದು ಕೆಲಸ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಮೊಬೈಲ್ ಸೈಲೆಂಟ್ ಮಾಡುವುದಾಗಲಿ ಅಥವಾ ಅದನ್ನು ಸ್ವಿಚ್ ಆಫ್ ಮಾಡುವುದಾಗಲಿ ಮಾಡದೆ ಒಂದು ಅಶ್ರದ್ಧೆಯಿಂದ ಮಸೀದಿಯ ಒಳಗೆ ಬರುವಾಗಲೇ ಒಂದು ಅಶ್ರದ್ಧೆಯಿಂದ ನಾನು ಅಲ್ಲಾಹನ ಭವನಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ನಾನು ಮಾಡುವಂತಹ ಒಂದು ದೊಡ್ಡ ಇಬಾದತ್ ಎಂದರೆ ಅದು ನಮಾಜ್ ಮಾತ್ರ, ಅದನ್ನು ಸಹ ನಾನು ಶ್ರದ್ಧೆಯಿಂದ ಮಾಡದೇ ಇದ್ದರೆ ಹೇಗೆ ಎಂಬಂತಹ ಒಂದು ಭಕ್ತಿ ಇಲ್ಲದೆ ನಮಾಜಿನಲ್ಲಿ ಮೊಬೈಲ್ನ ಮೂಲಕ ನಮಾಜಿನ ಶ್ರದ್ಧೆಗೆ ಚ್ಯುತಿ ತರುವಂತಹ ಒಂದು ಕಾರ್ಯಗಳು ಈ ರೀತಿ ನಡೆಯುತ್ತಿದ್ದರೆ ಇಂತಹ ನಮಾಜ್ಗಳು ಅಲ್ಲಾಹನು ಸ್ವೀಕರಿಸುವುದಿಲ್ಲ ಎಂದು ಮಾತ್ರವಲ್ಲ, ಅದು ಭಯಾನಕವಾದಂತಹ ಶಿಕ್ಷೆಗೆ ಕಾರಣವಾಗ್ತದೆ. ಮಹಾನರಾದ ಝೈನುದ್ದೀನ್ ಮಖ್ದೂಮ್ ರಲಿಯಲ್ಲಾಹು ತಆಲಾ ಅವರು ಹೇಳ್ತಾರೆ, ತುಸಲ್ಲಿ ಬಿಲಾ ಕಲ್ಬಿನ್ ಸ್ವಲಾತಂ ಬಿಮಿಸ್ಲಿಹಾ ಯಕೂನುಲ್ ಫತಾ ಮುಸ್ತೌಜಿಬನ್ ಲಿಲ್ ಉಕೂಬತಿ. ನೀನು ಹೃದಯದ ಸಾನ್ನಿಧ್ಯವಿಲ್ಲದೆ ಅಲ್ಲಾಹನೊಂದಿಗೆ ನಿನ್ನ ಹೃದಯವನ್ನು, ನಿನ್ನ ಆ ಒಂದು ಬಾಂಧವ್ಯವನ್ನು ಸೃಷ್ಟಿಸದೆ ನೀನು ಯಾವುದಾದರೊಂದು ಗಮನದೊಂದಿಗೆ ನೀನು ನಮಾಜ್ ಎಷ್ಟೇ ಮಾಡಿದರೂ ಸಹ
ಆ ನಮಾಜಿನ ಮೂಲಕ ನೀನು ಅಲ್ಲಾಹನ ಶಿಕ್ಷೆಯನ್ನು ಸ್ವೀಕರಿಸುವೆ, ಪಡೆಯುವೆ ಎಂದಲ್ಲದೆ ಯಾವುದೇ ರೀತಿಯ ಪ್ರತಿಫಲ ಅದರಲ್ಲಿ ಗಿಟ್ಟಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಇಬಾದತ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಇಬಾದತ್ ಅದು ನಮಾಜ್ ಆಗಿದೆ. ಅಸ್ವಲಾತು ಇಮಾದುದ್ದೀನ್ ಫಮನ್ ಅಕಾಮಹ ಫಕದ್ ಅಕಾಮದ್ದೀನ್ ಒಮನ್ ತರಕಹ ಫಕದ್ ಹದಮದ್ದೀನ್. ನಮಾಜ್ ಎಂಬುದು ಅದು ಇಸ್ಲಾಮಿನ ಆಧಾರ ಸ್ತಂಭವಾಗಿದೆ. ಅವನು ನಿತ್ಯವಾಗಿ ಅದನ್ನು ನಿರ್ವಹಿಸಿದರೆ ಇಸ್ಲಾಮಿನ ಸ್ತಂಭವನ್ನು ಅವನು ಗಟ್ಟಿಯಾಗಿಸಿದನು. ಅದೇ ಸಂದರ್ಭ ಅದನ್ನು ಒಬ್ಬನು ತ್ಯಜಿಸಿದರೆ ಅವನು ಇಸ್ಲಾಮಿನ ಸ್ತಂಭವನ್ನು ಹಾಳು ಮಾಡಿದನು ಅಥವಾ ಇಸ್ಲಾಮನ್ನು ಅವನು ಧೂಳೀಪಟ ಮಾಡಿದನು ಎಂಬಂತಹ ಶ್ರೇಷ್ಠತೆ ಇರುವಂತಹ ಈ ಒಂದು ನಮಾಜ್. ಈ ನಮಾಜ್ ಒಂದು ಭಕ್ತಿ ಇಲ್ಲದ ರೀತಿಯಲ್ಲಿ ನಿರ್ವಹಿಸಿದರೆ ಆ ಮೂಲಕ ಭಯಾನಕವಾದಂತಹ ಒಂದು ಶಿಕ್ಷೆಗೆ ನಾವು ಗುರಿಯಾಗ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ, ವಾಹಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.